ಫಸ್ಟ್ ನಾನು ಯಲ್ಲಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ. ಹೋಗಿ ಬಂದ ತಕ್ಷಣನೇ ನನ್ನ ಕಾಲ್ ಬಂತು ಗುರುಮೂರ್ತಿಯವ್ರ ಕಡೆಯಿಂದ. ಹೇಳಿದ ತಕ್ಷಣನೇ ಅವರು ಸ್ಟೋರಿ ಹೇಳಬೇಕಾದ್ರೆ ಇದೆಲ್ಲ ಮಾಡ್ತಾರಾ ಅಂದರೆ ಅವರು ಒಂದು ಡೀಟೇಲಿಂಗ್ ಹೇಳ್ತಿದ್ರು. ಅವಾಗ ಅನ್ನಿಸ್ತಿತ್ತು ಇದೆಲ್ಲ ಶೂಟಿಂಗಲ್ಲಿ ಇಷ್ಟು ಪರ್ಫೆಕ್ಟಾಗಿ ಬರುತ್ತಾ ಅಂತ. ಬಟ್ ಅವ್ರು ಏನಂದಿದ್ರು ಅದೇ ರೀತಿಯೇ ಅಷ್ಟು ಡೀಟೇಲಿಂಗ್ ಆಗಿ ಮೂವಿನ ಮಾಡಿದ್ದಾರೆ. ಸೊ ನಾನು ಈ ಒಂದು ಮೂವಿಲಿ ಪಾರ್ಟ್ ಆಗಿರೋದು ಆ ಒಂದು ಯಲ್ಲಮ್ಮ ತಾಯಿ ಆಶೀರ್ವಾದ ಅಂತಲೇ ಅನ್ಕೋತೀನಿ ನಾನು ಯಾವಾಗಲೂ. ಎಲ್ಲ ಆರ್ಟಿಸ್ಟ್ಗಳು, ಇವಾಗ ನಿಖಿತಾ, ರಘು ಮತ್ತೆಲ್ಲ ಅದರ್ ಆರ್ಟಿಸ್ಟ್ಗಳು ತುಂಬ ಅಂದರೆ ತುಂಬ ಸಪೋರ್ಟಿವ್ ಆಗಿ ಎಲ್ಲ ಅಷ್ಟು ಚೆನ್ನಾಗಿ ಮೂಡಿ ಬಂದಿದೆ ಮೂವಿ. ಪ್ರವೀಣ್ ಸರ್ಗೂ ಧನ್ಯವಾದಗಳು. ಸೊ ಎಲ್ಲರಿಗೂ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮೀಡಿಯಾದವ್ರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನ ಹೇಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಓಕೆ, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಸರ್. ಎಲ್ಲ ಮಾಧ್ಯಮ ಮಿತ್ರಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮೊದಲನೇದಾಗಿ ಈ ಸಿನಿಮಾಗೆ ಅನ್ನದಾತರಾದಂಥ ಪವನ ಪ್ರವೀಣ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ಯಾಕೆಂದರೆ ಒಬ್ಬ ನಿರ್ಮಾಪಕ ಇದ್ದರೆ ನಾವು ಇಲ್ಲೆಲ್ಲ ನಿಂತಿದ್ದೀವಲ್ಲ, ನಾವು ಪ್ರತಿಯೊಬ್ಬರೂ ಒಬ್ಬ ನಿರ್ಮಾಪಕನಿಂದಲೇ ಒಬ್ಬ ಕಲಾವಿದ ಆಗಲಿ ಟೆಕ್ನಿಷಿಯನ್ ಆಗಲಿ ಎಲ್ಲರೂ. ಈ ಸಿನಿಮಾದಲ್ಲಿ 2 ಸಾಂಗು ನಾನು ಲಿರಿಕ್ಸ್ ಮಾಡಿ ಕಂಪೋಸ್ ಮಾಡಿದ್ದೀನಿ. ಪ್ರವೀಣ್ ಸರ್ ಕೇಳಿರ್ಬೋದು ಸಾಂಗ್, ಕೇಳಿದ್ರೆ ಸರ್ 2 ಲೈನ್ ಹೇಳ್ಬೋದು ಸರ್. ಒಂದು ಲೈನ್ ತುಂಬ ಚೆನ್ನಾಗಿದೆ, ನನಗೆ ಇಷ್ಟವಾದಂಥ ಸಾಂಗು. ಜೋಗತಿ ಯಲ್ಲಮ್ಮ ಜೋಲಾಲಿ ಹಾಡಮ್ಮ, ವಂಶಾನ ಬೆಳಗೋಕೆ ಕೂಸೊಂದ ನೀಡಮ್ಮ, ಜೋಗತಿ ಬಾಯಲ್ಲಿ ಸತ್ಯ ನುಡಿಸುತ್ತಾಳೆ ಯಲ್ಲಮ್ಮ, ಜೋಗತಿ ಬಾಯಲ್ಲಿ ಸತ್ಯ ನುಡಿಸುತ್ತಾಳೆ ಯಲ್ಲಮ್ಮ. ಇದೆ, ತುಂಬ ಚೆನ್ನಾಗಿದೆ ಸಾಂಗ್. ತುಂಬ ಎಂಜಾಯ್ ಮಾಡ್ತೀರಾ. ಒಂದು ಭಕ್ತಿ ಪ್ರಧಾನವಾಗಿ ಮಾಡಿರ್ತಕ್ಕಂಥ ಸಿನಿಮಾ ಇದು. 100% ಈ ಸಿನಿಮಾ ಸಕ್ಸಸ್ ಆಗುತ್ತೆ. ಗುರುಮೂರ್ತಿ ಸರ್ ಅವ್ರ ಹ್ಯಾಂಡಿಕ್ಯಾಪ್ ಅಂತ ಹೇಳಿದ್ರು. ಅವರು ಕೆಲಸ ತೆಗೆಸೋದ್ರಲ್ಲಿ ನಂಬರ್ 1. ರಿಮೋಟ್ ಕಂಟ್ರೋಲ್ ಇದ್ದಂಗೆ ಸರ್, ಕುಂತಲ್ಲೇ ಎಲ್ಲ ಆಟ ಆಡ್ತಾರೆ. ಇದರಲ್ಲಿ ದೀಪಕ್ ಸರ್ ಇದ್ದಾರೆ, ನಿಖಿತಾ ಸ್ವಾಮಿ ಇದ್ದಾರೆ, ಯುವರಾಜ್ ಗೌಡ ಇದ್ದಾರೆ, ಅನೇಕ ಜನ ತುಂಬ ಕಲಾವಿದರಿದ್ದಾರೆ. ಹಾಗೆ ಇದಕ್ಕೆ DOP ಸರ್ ಜಗ್ಗು ಮಾಸ್ಟರ್ ಇದ್ದಾರೆ, ಅನೇಕ ಜನ ಟೆಕ್ನಿಷಿಯನ್ ಇದ್ದಾರೆ, ಎಲ್ಲರೂ ಮಾತಾಡ್ತಾರೆ. ಮೊದಲನೇದಾಗಿ ಈ ಸಿನಿಮಾ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಈಗಾಗಲೇ ಮೋಷನ್ ಪೋಸ್ಟರ್ A2 ಮ್ಯೂಸಿಕಲ್ಲಿ ರಿಲೀಸ್ ಆಗಿದೆ. ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ಅಂತೇಳಿ ನಾನು ಮನಸಾರೆ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶಿಖಂಡಿ. ಎಲ್ರಿಗೂ ನಮಸ್ಕಾರ. ಇಲ್ಲಿ ಬಂದಿರೋಂಥ ಎಲ್ಲ ಮಾಧ್ಯಮದವ್ರಿಗೂ ಹಾಗೂ ಎಲ್ಲ ಸಿನಿಮಾ ಕರ್ಮಿಗಳಿಗೂ ಸ್ವಾಗತ. ಥ್ಯಾಂಕ್ ಯು ಸರ್. ಇದೇ ರೀತಿ ನಿಮ್ಮ ಸಪೋರ್ಟು ಇದೇ ರೀತಿ ನಮ್ಮ ಮೇಲೆ ಇರಲಿ, ನಮ್ಮಂಥ ಹೊಸ ಕಲಾವಿದರ ಮೇಲೆ ಮತ್ತು ನಮ್ಮ ತಂಡದ ಮೇಲೆ ಸದಾಕಾಲ ಇರಲಿ ಅಂತ ನಾನು ಕೇಳ್ಕೊತೀನಿ. ಇವತ್ತಿನ ದಿನ ನಮ್ಮ ಶಿಖಂಡಿ ಚಿತ್ರದ 3D ಮೋಷನ್ ಪೋಸ್ಟರ್ ರಿಲೀಸ್ ಆಗಿದೆ. ಬಹುಶಃ ನಮ್ಮ ಟೀಮಲ್ಲಿ ಪ್ರತಿಯೊಬ್ಬರು ಖುಷಿ ಆಗಿರ್ತಾರೆ. ಯಾಕಂದರೆ ದಿನಕ್ಕೋಸ್ಕರ ಪ್ರತಿಯೊಬ್ಬರು ಕಾಯ್ತಾ ಇದ್ರು. ನನಗಂತೂ ತುಂಬಾ ಖುಷಿ ಆಗಿದೆ, ಯಾಕಂದರೆ ವರ್ಕು ತುಂಬ ಚೆನ್ನಾಗಿ ಬಂದಿದೆ. ನಾನು ಈ ಚಿತ್ರದಲ್ಲಿ ನಾಯಕ ನಟನಾಗಿ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಯುವರಾಜ್ ಗೌಡ ಅಂತ, ಮೈಸೂರು ಹುಡುಗ. ಪಾತ್ರದ ನನ್ನ ಹೆಸರು ಸೂರ್ಯ. ಮಲ್ಟಿನ್ಯಾಷನಲ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ನಂದಾಯಿತು, ನನ್ನ ಕೆಲಸ ಆಯ್ತು ಅಂತ ಆರಾಮಾಗಿರ್ತೀನಿ. ಈ ರೀತಿ ಇದ್ದ ಹುಡುಗಂಗೂ ಈ ಮಹಾಭಾರತದಲ್ಲಿ ಕೇಳುವವರ ಶಿಖಂಡಿ ಅನ್ನೋ ಹೆಸರಿಗೂ ಅಥವಾ 7 ಜನ ಏನು ನೋಡ್ತಿದ್ದಾರೆ ಇವ್ರಿಗೂ ನಮ್ಗೆ ಏನು ಸಂಬಂಧ? ನನ್ನ ಕಥೆಲಿ ಇವರಲ್ಲಿ ಹೇಗೆ ಬರ್ತಾರೆ ಅಥವಾ ನಾನು ಅವ್ರ ಕಥೆಲಿ ಹೇಗೆ ಹೋಗ್ತೀನಿ ಅನ್ನೋ ಸಿನಿಮಾದ ಪ್ರಮುಖ ಭಾಗವಾಗಿರುತ್ತೆ. ಅದನ್ನ ಗುರುಮೂರ್ತಿ ಸರ್ ಎಷ್ಟು ಚೆನ್ನಾಗಿ ಎಕ್ಸಿಲೆಂಟಾಗಿ ತಂದಿದ್ದಾರೆ ಅಂದರೆ ತುಂಬಾ ಖುಷಿ ಆಗ್ತಿದೆ ನನಗೂ ನೋಡಿ. ಆಮೇಲೆ ನನಗೆ ಫಸ್ಟ್ ಟೈಮ್ ಎಲ್ಲರಿಗೂ ಅನಿಸ್ತಾರೆ, ನನಗೂ ಫಸ್ಟ್ ಟೈಮ್ ಶಿಖಂಡಿ ಅಂತ ಹೆಸರು ಕೇಳಿದಾಗ ನಿಜ ಹೇಳಬೇಕು ನನಗೂ ಭಯ ಆಗಿತ್ತು, ಒಂದು ಹಿಂಜರಿ ಇತ್ತು. ಯಾಕಂದರೆ ಈ ಶಿಖಂಡಿ ಅನ್ನೋ ಹೆಸರು ಕೇಳಬಾರ್ದು. ಈ ಮಹಾಭಾರತದಲ್ಲಿ 10 ದಿನ ಕಾಲ ಭೀಷ್ಮ ಪಿತಾಮಹನ ಯಾರನ್ನೂ ಸೋಲ್ಸೋಕ್ಕಾಗ್ತಿರ್ಲಿಲ್ಲ. ಅಷ್ಟು ಬಲಿಷ್ಠ ವ್ಯಕ್ತಿ ಭೀಷ್ಮ ಅಂತ ವ್ಯಕ್ತಿನ ಸೋಲ್ಸಕ್ಕೆ ಶಿಖಂಡಿ ಅಂತ ಬರ್ತಾರೆ. ಅಷ್ಟು ಪವರ್ಫುಲ್ ಕ್ಯಾರೆಕ್ಟರ್ನ ಇಟ್ಕೊಂಡು ನಾವು ಕೈಗಳಾಗಿ ಇಟ್ಕೊಂಡು ಮಾಡ್ತಾ ಇದ್ದೀವಿ. ನಾಳೆ ದಿವಸ ಅದಕ್ಕೆನಾರ ಹೆಚ್ಚು ಕಮ್ಮಿ ಅಥವಾ ನಾವು ತೆಗಿಬೇಕಾದ್ರೆ ಸೆನ್ಸಿಟಿವ್ ಟಾಪಿಕ್ ನಾವೇನಾರು ಮಾಡಿದೆ ಅಥವಾ ನಾನು ನಾಯಕನಾಗಿ ಮಾಡ್ತೀನಿ, ನಾನು ಪ್ರಮುಖ ಪಾತ್ರವಾಗಿ ಮಾಡ್ತಾ ಇದ್ದೀನಿ, ನನ್ನಿಂದ ಏನಾರ ನ್ಯಾಯ ಒದಗಿಸೋಕ್ಕಾಗಲಿಲ್ಲ ಅಂದರೆ ಅಂತ ನನಗೆ ತುಂಬ ಭಯ ಆಯಿತು. ಬಟ್ ಆದರೆ ಗುರುಮೂರ್ತಿ ಸರ್ ಕತೆ ಹೇಳಿದಾಗ ಒಂದು ನಂಬಿಕೆ ಬಂತು. ಎಲ್ಲರೂ ಕತೆ ಹೇಳ್ತಾರೆ, ಬಟ್ ಅದರ ಸ್ಕ್ರೀನ್ ಮೇಲೆ ಎಕ್ಸಿಕ್ಯೂಟ್ ಮಾಡಬೇಕು ತುಂಬ ಜನ ಫೇಲ್ ಆಗ್ತಾರೆ. ಬಟ್ ಗುರುಮೂರ್ತಿ ಸರ್ ಆ್ಯಟ್ಸ್ ಆಫ್ ಸರ್, ಸ್ಕ್ರೀನ್ ಮೇಲೆ ನನಗೆ ಏನು ಕತೆ ಹೇಳಿದ್ರು ಅದಕ್ಕಿಂತ 100 ಪಟ್ಟು ಹೆಚ್ಚಾಗಿ ಸಾಕಾರ ತಗೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಆಮೇಲೆ ನನಗೆ ಈ ರೀತಿ ಸಿನಿಮಾದಲ್ಲಿ ಲಾಂಚ್ ಆಗ್ತಿರೋದು ನನಗೆ ತುಂಬಾ ಖುಷಿ ಆಗ್ತಿದೆ. ಯಾಕಂದರೆ ಈ ರೀತಿ ಸ್ಕ್ರಿಪ್ಟ್ ಪ್ರತಿಯೊಬ್ರಿಗೆ ಯಾರಿಗೂ ಹೋಗಲ್ಲ. ನನಗೆ ಸಿಕ್ಕಿರೋ ನಾನು ಪುಣ್ಯ ಅಂತ ಭಾವಿಸ್ತೀನಿ ಸರ್. ನಾನು ಮುಂದೆ ಹೋಗೋಕ್ಕೆ ನಿಮ್ಮಿಂದ ಸೆಟಪ್ ತುಂಬಾ ಕಲ್ತಿದ್ದೀನಿ. ಅದನ್ನ ಮುಂದೆ ಜೀವನದಲ್ಲಿ ಅಳವಡಿಸ್ಕೋತೀನಿ. ಒಳ್ಳೆ ಆಪರ್ಚುನಿಟಿ ಮಾಡ್ಕೊಳ್ತಾರೆ. ಥ್ಯಾಂಕ್ ಯು ಸರ್. ಮತ್ತು ಈ ಸಿನಿಮಾದ ಅನ್ನದಾತರು ಮತ್ತು ನಿರ್ಮಾಪಕರು ನಿಜ ಹೇಳ್ಬೇಕಂದ್ರೆ ನನಗೆ ಯಾವತ್ತೂ ನಾನು ಹೀರೋ ಥರ ಟ್ರೀಟ್ ಮಾಡೇ ಇಲ್ಲ. ಸೆಟ್ಟಲ್ಲಾಗಲಿ ಎಲ್ಲಾಗಲಿ ಹೀರೋ ಥರ ಟ್ರೀಟ್ ಮಾಡೇ ಇಲ್ಲ.
ನನ್ನ ಯಾವಾಗಲೂ ಒಳ್ಳೆ ಫ್ಯಾಮಿಲಿ ಮೆಂಬರ್ ಆಗಿ ಅವರಾಗಲಿ ಮೇಡಮ್ ಅವರಾಗಲಿ ಪ್ರತಿಯೊಬ್ಬರು ಫ್ಯಾಮಿಲಿಯಲ್ಲಿ ಎಷ್ಟು ಪ್ರೀತಿ ಕೇರ್ ಮಾಡಿದ್ದಾರೆ ಅಂದರೆ ಬಹುಶಃ ಸರ್ ನಾನು ರಿಟರ್ನ್ ಮಾಡೋಕ್ಕಾಗಲ್ಲ ಅದನ್ನ ನಿಮ್ಮ ಪ್ರೀತಿ ನಿಮ್ಗೆಲ್ಲ ನಿಮ್ಮದು ಮುಂದಾಲೋಚನೆ ಇದೆ ಗೊತ್ತಾ. ಇವಾಗ ಇಂಡಸ್ಟ್ರಿಯಲ್ಲಿ ಬಂಡವಾಳ ನನ್ನ ಮೊದಲನೇ ಪ್ರೆಸ್ ಮೀಟ್ ಕೂಡ. ಸೊ ಫಸ್ಟ್ ಆಫ್ ಆಲ್ ನನಗೆ ತುಂಬಾ ಖುಷಿ ಆಗ್ತಿದೆ ನಿಮ್ಮನ್ನೆಲ್ಲ ನೋಡಿ, ಬಿಕಾಸ್ ಇಟ್ಸ್ ಫಸ್ಟ್ ಟೈಮ್, ನಂದಿದು ಫಸ್ಟ್ ಟೈಮ್. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ, ಮಾಧ್ಯಮದವರಿಗೆ. ನೀವೆಲ್ಲರೂ ಇಲ್ಲಿ ಬಂದು ನಮಗೆ ಸಪೋರ್ಟ್ ಮಾಡ್ತಿದ್ದೀರಾ. ಸೊ ಆ್ಯಂಡ್ ಆಲ್ಸೋ ಐ ವುಡ್ ಲೈಕ್ ಟು ಥ್ಯಾಂಕ್ ಪೋಲಾ ಪ್ರವೀಣ್ ಸರ್, ನಮ್ಮ ಪ್ರೊಡ್ಯೂಸರ್, ಹಾಗೂ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಅಪೋರ್ಚುನಿಟಿ. ನ್ಯೂ ಕಮರ್ಸ್ನವ್ರಿಗೆ ಅಪೋರ್ಚುನಿಟಿ ಕೊಡ್ತಿದ್ದಾರೆ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಮ್ಮ ಡೈರೆಕ್ಟರ್ ಗುರುಮೂರ್ತಿ ಸರ್, ದಯಾ ಸರ್ ಆ್ಯಂಡ್ ಆಲ್ ದ ಟೀಮ್ ಮೆಂಬರ್ಸ್, ಎವ್ರಿ ಒನ್, ಥ್ಯಾಂಕ್ ಯು ಎಲ್ರಿಗೂ ನನಗೆ ಅಪೋರ್ಚುನಿಟಿ ಕೊಟ್ಟಿದ್ದಕ್ಕೆ. ಹಾಗೆ ಐ ಥಿಂಕ್ ಯು ಹ್ಯಾವ್ ಆಲ್ರೆಡಿ ಸೀನ್ ನಮ್ಮ ಮೋಷನ್ ಪೋಸ್ಟರ್. ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಇವತ್ತು ಹೇಗೆ ನೀವು ನಮಗೆ ಸಪೋರ್ಟ್ ಮಾಡಿದ್ದೀರಾ, ಅದೇ ರೀತಿ ಇನ್ನು ಮುಂದೆ ಎಲ್ಲ ಕಾರ್ಯಕ್ರಮಕ್ಕೂ, ಎಲ್ಲ ಇವೆಂಟ್ಸ್ಗಳಿಗೂ, ನಮ್ಮ ರಿಲೀಸಿಗೂ ಎಲ್ಲದಕ್ಕೂ ಹೀಗೇನೆ ಸಪೋರ್ಟ್ ಮಾಡಿ ಅಂತ ನನಗೆ ಹೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಭಾಳ ಓಡಿ ಅವ್ರಿಗೆ ಮುಂದೆ ಫ್ಯೂಚರ್ ಒಳ್ಳೇದಾಗಲಿ ಅಂತ ನಿಮ್ಮ ಮುಂದಾಲೋಚನೆಗೆ ಹ್ಯಾಟ್ಸ್ ಆಫ್ ಸರ್. ಲವ್ ಯು. ಥ್ಯಾಂಕ್ ಯು ಫಾರ್ ದಿಸ್ ಆಪರ್ಚುನಿಟಿ ಸರ್. ಮತ್ತೆ ನಮ್ಮ ಈ ಸಿನಿಮಾದ ಕೋ ಡೈರೆಕ್ಟರ್ ಮತ್ತು ಸ್ಕ್ರೀನ್ ಪ್ಲೇಯರ್ ದಯಣ್ಣ, ಈ ಸಿನಿಮಾಗೋಸ್ಕರ ತುಂಬಾ ಕಷ್ಟಪಟ್ಟಿದ್ದೆ ಅಣ್ಣ. ಮುಂದೆ ಒಳ್ಳೆ ಬ್ರೇಕ್ ಫ್ಯೂಚರ್ ಇದೆ ನಿನಗೆ. ಥ್ಯಾಂಕ್ ಯು ಅಣ್ಣ ಫಾರ್ ಓಕೆನಾ. ಮತ್ತು DOP ಸರ್, ಸ್ವಾಮಿ ಸರ್, ಏನಂದ್ರೆ ಈ ಸ್ವಾಮಿ ಸರ್ ಏನು ದಿನಾ ಜಗಳ ಆಡ್ತಾರೆ ಸರ್ ಸೆಟ್ಟಲ್ಲಿ ಬಂದು, ದಿನಾ ಜಗಳ ಆಡ್ತಾರೆ. ಏನಕ್ಕೆ ಜಗಳ ರೀ ಹಂಗಲ್ಲ ಕಣ್ರಿ, ನಾನು ಹಿಂಗೆ ಅನ್ಕೊಂಡೆ ಕಣ್ರಿ, ಹಿಂಗೆ ಅನ್ಕೊಂಡ್ರಿ ಅಂತ ದಿನಾ ಜಗಳ ಆಡ್ತಾರೆ. ಅದು ನೋಡೋಕೆ ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಸಿನಿಮಾ ಬಗ್ಗೆ ಎಷ್ಟು ಪ್ರೊಫೆಷನಲ್ಸ್ಟ್ ಆಗಿ ಕೆಲಸ ಮಾಡ್ತಾರೆ ನೋಡಿ ತುಂಬಾ ಇನ್ಸ್ಪೈರ್ ಆಗುತ್ತೆ. ನಂಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಸರ್, ಸ್ವಾಮಿ ಸರ್. ಮತ್ತು ಈ ಸಿನಿಮಾದ ಯಾರ ಟೆಕ್ನಿಷಿಯನ್ಸ್ ಕೆಲಸ ಮಾಡಿದ್ದಾರೆ ಸರ್, ಇವತ್ತು ನಿಮ್ಮಿಂದ ಈ ರೀತಿ ಔಟ್ಪುಟ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ಮತ್ತು ಪ್ರದ್ಯುತನ್ ಸರ್, ನೀವು ಮ್ಯೂಸಿಕ್ ಫ್ಯಾನ್ ಆಗಿಬಿಟ್ಟೆ ನಾನು. ಅದೇನು BGM ಬ್ಯಾಕ್ಗ್ರೌಂಡ್ಸ್ ಕೊಟ್ಟಿದ್ರಲ್ಲ, ಅಲ್ಟಿಮೇಟ್. ಥ್ಯಾಂಕ್ ಯು ಸರ್. ಆಮೇಲೆ ಈ ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸ್ ಎಲ್ಲರಿಗೂ ತುಂಬ ಧನ್ಯವಾದಗಳು. ನನ್ನ ಡೈರೆಕ್ಟರ್ ಇದ್ದರು, ಸಿಂಹರೂಪಿಣಿ ಡೈರೆಕ್ಟ್ರು. ನನ್ನ ಬಡವರ ಮಕ್ಕಳು ಬಲಿಬೇಕು ನಮ್ಮ ಮಂಜು ಅವರು ಇದ್ದರು. ನಮ್ಮ ಗುರುಮೂರ್ತಿ ಸರ್ಗೆ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ದಯಾ ಸರ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಪ್ರೊಡ್ಯೂಸರ್ ಸರ್ ಪ್ರವೀಣ್ ಸರ್ ಆಲ್ ದಿ ಬೆಸ್ಟ್ ಸರ್. ಎಲ್ಲ ಆರ್ಟಿಸ್ಟ್ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಓಕೆ ಸರ್. ನನ್ನ ಹೆಸರು ಪ್ರದ್ಯೋತ್ ಅಂತ. ಈ ಸಿನಿಮಾಗೆ ನಾನು BGM ಆ್ಯಂಡ್ ಒಂದು ಸಾಂಗ್ ಮಾಡಿದ್ದೀನಿ. ಅದಕ್ಕೆ ಅದ್ಭುತವಾದ ಸಾಹಿತ್ಯ ಕಿನ್ನನ್ ಸರ್ ಕೊಟ್ಟರು. ಆ್ಯಂಡ್ ಫಸ್ಟ್ ಈ ಅವಕಾಶ ಕೊಟ್ಟಿದ್ದಕ್ಕೆ ಗುರು ಸರ್ಗೆ, ಪ್ರವೀಣ್ ಸರ್ಗೆ ಆ್ಯಂಡ್ ದಯಾ ಬ್ರದರ್ಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ತುಂಬ ಒಂದು ಟೆಕ್ನಿಷಿಯನ್ಸ್ ಒಂದು ಪ್ರಾಜೆಕ್ಟ್ ಮೇಲೆ ನಂಬಿಕೆ ಇಟ್ಟು ಅವರು 200%, 100%, 200% ಕೊಟ್ಟರೆ ಹಿಂಗೆ ಔಟ್ಪುಟ್ ಬರೋದು ಅಂತ ಈ ಸಿನಿಮಾ ನೋಡಿದ ಮೇಲೆ ಗೊತ್ತಾಗುತ್ತೆ. ಸ್ವಾಮಿ ಸರ್ ವರ್ಕ್ ಆಗಲಿ, ಮಂಜುಕ್ ಅವರು ಅದ್ಭುತವಾದ ಹಾಡುಗಳು ಮಾಡಿದ್ದಾರೆ, ಜಗು ಮಾಸ್ಟರ್ದು ಕೊರಿಯೋಗ್ರಫಿ ಆಗಲಿ, ಹಂಗೆ C2C ಸ್ಟುಡಿಯೋ ಕಡೆಯಿಂದ ಕಿಶೋರ್ ಅವರು ಅದ್ಭುತ ವರ್ಕ್ ಮಾಡಿದ್ದಾರೆ. ಎಲ್ಲ ಟೀಮ್ ವರ್ಕ್. ಆ್ಯಂಡ್ ದಯಾ ಬ್ರದರ್ ಥ್ಯಾಂಕ್ ಯು ಸೊ ಮಚ್. ಆ್ಯಂಡ್ ದಿನೇಶ್ ಸರ್ ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ಸ್ ಫಾರ್ ಯುವರ್ಸ್. ಆ್ಯಂಡ್ ನಮ್ಮ ಮಾತಾಡ್ ನವೀನ್ ಅವರು ಬಂದಿದ್ದಾರೆ, ತುಂಬ ಥ್ಯಾಂಕ್ಸ್. ಆ್ಯಂಡ್ ದಯವಿಟ್ಟು ಮಿಸ್ ಮಾಡ್ತಾರೆ ನೋಡಿ, ಜಾಸ್ತಿ ಟೀಸರ್ ಫಂಕ್ಷನ್ ಮಾತಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಅಂತ ಅಸೋಸಿಯೇಟ್ ಡೈರೆಕ್ಟರ್ ಸರ್. ನನ್ನ ಮೂಲ ಸಿನಿಮಾಗೆ ಬರೋ ಕಾರಣ ಜಡೆ ಸರ್. ಅವ್ರನ್ನೇ ಸ್ಫೂರ್ತಿ ನನಗೆ. ನಮ್ಮ ಭಾಗದವ್ರು ಅವ್ರನ್ನ ರಾಜಾವಳಿ ಟೈಮಿಂದ ನಾನು ಫಾಲೋ ಮಾಡ್ತಾ ಇದ್ದೀನಿ. ಅವ್ರ ಜೊತೆ ಕೆಲಸ ಮಾಡೋಕ್ಕಾಗಿಲ್ಲ, ಜೊತೆಗೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಗುರುಮೂರ್ತಿ ಸಾರ್ಗೆ, ಮತ್ತು ದಯಾ ಸಾರ್ಗೆ, ಮತ್ತು ಪೋಲ ಪ್ರವೀಣ್ ಸಾರ್ಗೆ, ಮತ್ತು ಮನೆ ಮೇಡಮ್ ಅವ್ರಿಗೆ, ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಸರ್. ನನ್ನ ಜೊತೆ ಕೆಲಸ ಮಾಡಿದಂಥ ಎಲ್ಲ ಹೀರೋಯಿನ್ಗಳಿಗೆ, ಟೆಕ್ನಿಷಿಯನ್ಸ್ಗೆ. ಪ್ರಿಪೇರ್ ಆಗ್ತಿದ್ದಾರೆ ನೆಕ್ಸ್ಟ್ ಪಕ್ಕ. ಥ್ಯಾಂಕ್ ಯು ಮೇಡಮ್. ಹೇಳಿ ಉಮೇಶ್ ಅಷ್ಟೇ. ಇವಾಗ ನೆಕ್ಸ್ಟು ಸಮ್ಮರ್ ರಿಲೀಸ್ ಮಾಡಿ ಪ್ಲಾನ್ ಮಾಡ್ತಾ ಇದ್ದೀನಿ. ಮೇಗೆ ಡೇಟ್ ಅನೌನ್ಸ್ಮೆಂಟ್ ಮಾಡ್ತೀನಿ ಯಾವ ಟೈಮಲ್ಲಿ ಅಂತೇಳಿ. ಮತ್ತು ನನಗೆ ಈ ಒಂದು ಪ್ರೊಡಕ್ಷನ್ಗೆ ಸಂಬಂಧಪಟ್ಟ ಪೋಲಾ ಪ್ರವೀಣ್ ಕುಮಾರ್ಗೆ ತುಂಬ ಥ್ಯಾಂಕ್ಸ್. ನನಗೆ ಇದು ಅವಕಾಶ ಕೊಟ್ಟು ನನಗೆ ಮತ್ತು ನನಗೆಲ್ಲ ನನ್ನ ಈ ಸಿನಿಮಾದಿಂದ ತುಂಬ ಪ್ರೂವ್ ಮಾಡೋದಿದೆ. ಯಾಕಂದರೆ ತುಂಬ ಜನಕ್ಕೆ ನಾನು ಒಂದು ಆನ್ಸರ್ ಮಾಡೋದಿದೆ ಈ ಸಿನಿಮಾದಿಂದ. ಅದಕ್ಕೆ ತುಂಬ ಕಷ್ಟ ನೀಡಿ ಸಿನಿಮಾ ಮಾಡಿದ್ದೀನಿ. ಎಲ್ಲರ ಸಪೋರ್ಟು, ಮಾಧ್ಯಮದ ಸಪೋರ್ಟು, ಸೋಷಿಯಲ್ ಮೀಡಿಯಾ ಜೊತೆಯಲ್ಲಿದ್ದು ಮುನ್ನಡೆಸಿ ಕನ್ನಡ ಜನತೆಗೆ ಈ ವಿಷಯ ತರಿಸ್ಬೇಕಂತೇಳಿ ಸದಾ ನಿಮ್ಮೆಲ್ಲರಲ್ಲಿ ನಾನು ಸದಾ ಪ್ರಾರ್ಥಿಸ್ತೇನೆ. ಥ್ಯಾಂಕ್ ಯು ಸೊ ಮಚ್. ಭಾಳ ಸೊಗಸಾಗಿ ಮಾತಾಡ್ಬಿಟ್ಟು ನಂಗೆ ಭಯ ಆಗ್ತಿದೆ. ಏನಂತ ನಾನು ಬರೀ ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಿ ಮುಗಿಸ್ಬಿಡ್ತಿದ್ದೆ. ಎಲ್ರಿಗೂ ನಮಸ್ಕಾರ ಸರ್, ಅತಿಥಿಗಳಿಗೆ ನಮಸ್ಕಾರ. ಮುಖ್ಯವಾಗಿ ಪ್ರಬುದ್ಧ ಬರಹಗಾರ, ನಿರ್ದೇಶಕ, ನನಗೆ ಭಾಳ ಇಷ್ಟವಾದ ಟೆಕ್ನಿಷಿಯನ್ ಸರ್ ನವೀನ್ ಸರ್, ನಿಮಗೂ ಧನ್ಯವಾದಗಳು. ಒಂದು ಮೆರುಗು ಬಂದಿದೆ ನಿಮ್ಮೆಲ್ಲರ ಉಪಸ್ಥಿತಿ ಸರ್. ಈ ಶಿಖಂಡಿ ಚಿತ್ರ
ಇದರಲ್ಲಿ ನಾನು ಇವರು MD ಆದರೆ ಇವ್ರ ಹತ್ರ ನಾನು ಎಂಪ್ಲಾಯ್. ನಾನು ಸಿವಿಲ್ ಇಂಜಿನಿಯರ್ ಕ್ಯಾರೆಕ್ಟರ್ ಮಾಡ್ತೇನೆ. ಹೀರೋ ಫ್ರೆಂಡ್ ನಾನು. ಸೊ ಹೀರೋಯಿನ್ಗೆ ಕತೆ ಹೇಳಿದ್ರು, ನಾನೊಬ್ಬ ಡಾಕ್ಟ್ರು, ಒಂದು ಹಾಸ್ಪಿಟ್ಲ್ ಕಟ್ಟಿಸ್ಬೇಕು ಅಂತ ಇರ್ತೀನಿ ಅಂತ. ಅದನ್ನ ಕಟ್ಟಕ್ಕೆ ಹೋಗುವಂಥ ಇಂಜಿನಿಯರ್ಸ್ ನಾವೇ. ಹೋಗಿ ಅಲ್ಲಿ ಏನು ಅವಸ್ಥೆಗಳಾಗ್ತವೆ, ನಾವು ಹೇಗೆ ಈ ಕತೆಗೆ, ಈ ಪೋಸ್ಟಲ್ಲಿ ಕಾಣಿಸ್ತಾರೋ ಕತೆಗೆ ನಾವು ಹೇಗೆ ಕನೆಕ್ಟ್ ಆಗ್ತೀವಿ ಅನ್ನೋದೇ ಕತೆಯ ಮೂಲ ಭಾಗ. ನನ್ನ ಕ್ಯಾರೆಕ್ಟ್ರು ತುಂಬ ರೆಗ್ಯುಲರ್ ಫನ್ನಿಯಾಗೇ ಇರುತ್ತೆ, ಬಟ್ ಎಮೋಷ್ನಲಿ ಹೇಗೆ ಕನೆಕ್ಟ್ ಆಗ್ತೀವಿ ಅನ್ನೋದು ಈ ಚಿತ್ರದ ಕತೆ. ಒಂದು ಒಳ್ಳೆಯ ಪಾತ್ರ, ಸ್ಪೇಸ್ ಕೊಟ್ಟಿದ್ದೀರಿ ಗುರುಮೂರ್ತಿ ಸರ್. ಆಮೇಲೆ ಒಂದು ಲಿಬರ್ಟಿ ಕೊಟ್ಟು ಹೇಗೆ ಪರ್ಫಾರ್ಮ್ ಮಾಡೋದಕ್ಕೆ ಇನ್ನೊಂದಷ್ಟು ಇಂಪ್ರೂವೈಸೇಷನ್ಗೆ ಜಾಗ ಮಾಡಿಕೊಟ್ಟಿರ್ತಕ್ಕಂಥ ನಮ್ಮ ಕೋ ಡೈರೆಕ್ಟರ್ ದಯಾ ಅವ್ರಿಗೂ ಧನ್ಯವಾದಗಳು. ಸರ್ ಸ್ವಾಮಿ ಸರ್ ಎಲ್ಲಿದ್ದಾರೆ ಗೊತ್ತಿಲ್ಲ, ಅಲ್ಲಿದ್ದೀರ. ನನ್ನ ಕಲರಲ್ಲೇ ತೋರಿಸಿದ್ದೀರಿ, ಭಾಳ ಧನ್ಯವಾದಗಳು. ಸರ್ ಜನೇಶ್ ಸರ್ಗೆ ಪ್ರಶ್ನೆ ಕೇಳಿದ್ದೆ, ಅವ್ರಿಗೆ ಎಷ್ಟು ಚೆನ್ನಾಗಿ ಹೇಳಿದ್ರು ಅಂದರೆ, ಆ್ಯಕ್ಚುಲಿ ಚಿತ್ರದಲ್ಲಿರೋ ತಾಕತ್ನ ಮುಚ್ಚಿಡಬೇಡಿ, ಬಿಚ್ಚಿಡಿ ಅಂತ. ಏನು ಸ್ಟ್ರೆಂತ್ ಇದೆ ಅದನ್ನ ಇಟ್ಕೊಂಡು ಪ್ರಮೋಷನ್ ಮಾಡಿ ಅಂತ. ಸೊ ಅದನ್ನು ಇವಾಗ ಆಲ್ರೆಡಿ ಮೋಷನ್ ಪೋಸ್ಟರಿಂದನೇ ಶುರುವಾಗ್ಬಿಟ್ಟಿದೆ. ನನಗೆ ಇದ್ರ ಮೇಲೆ ತುಂಬ ನಂಬಿಕೆ ಬರ್ತಾ ಇದೆ. ಸುರೇಶ್ ಸರ್, ಪ್ರವೀಣ್ ಸರ್, ನಿಮಗೆ ಧನ್ಯವಾದಗಳು. ಆಲ್ ದಿ ಬೆಸ್ಟ್. ಯುವ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ನಮಸ್ಕಾರ. ಸೆಕೆಂಡಲ್ಲಿ ಎರಡು ಸಾಂಗ್ ಬರೆದಿದ್ದೀನಿ. ಪ್ರದ್ಯುತ್ತಮ್ ಸರ್ದು ಮಾಧ್ಯಮ ನೋಡಿ ತುಂಬ ಖುಷಿ ಪಟ್ಟಿದ್ದೆ. ಅವ್ರ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಗುರುಮೂರ್ತಿ ಸರ್ ಆಲ್ರೆಡಿ ಮಾರಕಾಸ ನೋಡಿ ತುಂಬ ಖುಷಿ ಆಗಿತ್ತು. ಅವ್ರ ವರ್ಕ್ ಫಸ್ಟ್ ಫಿಲ್ಮ್ ಅನ್ಸೋದೇ ಇಲ್ಲ, ಅಷ್ಟೊಂದು ಚೆನ್ನಾಗಿ ಮಾಡಿದ್ರು. ಅದಾದ ನಂತರ ಈ ಥರ ಒಂದು ಸಿನಿಮಾ ನಿಂತಿದೆ ಸರ್, ಒಂದು ಸಾಂಗ್ ಬೇಕಾಗುತ್ತೆ ಅಂತ ಹೇಳಿದ್ರು. ಸರಿ ಅಂತ ಡಿಸ್ಕಷನ್ ಮಾಡಿದ್ವಿ. ಆ್ಯಕ್ಚುಲಿ ಒಂದು ಚಾಲೆಂಜಿಂಗ್ ಹೆಂಗಿತ್ತು ಅಂದ್ರೆ ಆಲ್ರೆಡಿ ಶೂಟ್ ಎಲ್ಲ ಮಾಡಿಬಿಟ್ಟಿದ್ದೆ ಅರ್ಧ. ಆ್ಯಕ್ಚುಲಿ ಇದಕ್ಕೆ ತಕ್ಕಂಗೆ ಮಾಡ್ಬೇಕು ಸರ್ ಅಂತ ಹೇಳಿದ್ರು. ತುಂಬ ಚಾಲೆಂಜಿಂಗ್ ಆಗಿತ್ತು. ಆ್ಯಂಡ್ ಜೊತೆಗೆ ಪ್ರೊಡ್ಯೂಸರ್ ಸರ್ ನಮ್ಮ ಕಡೆ ಇರೋ ಬಳ್ಳಾರಿ ಅವರು, ತುಂಬ ಖುಷಿ ಆಗುತ್ತೆ. ಅವರು ಹೋಟೆಲ್ ಉದ್ಯಮದಲ್ಲಿ ತುಂಬ ಹೆಸರು ಮಾಡಿದರು. ಸಿನಿಮಾದಲ್ಲಿ ಅದಕ್ಕಿಂತ ದೊಡ್ಡ ಹೆಸರಾಗಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ಈ ಥರ ಇನ್ನಷ್ಟು ಹೊಸ ಸಿನಿಮಾಗಳಿಗೆ, ಹೊಸ ನಿರ್ದೇಶಕರಿಗೆ, ಹೊಸ ತಂಡಕ್ಕೆ ಒಂದು ಸಪೋರ್ಟ್ ಆಗುತ್ತೆ ಸರ್. 100% ನೀವು ಮಾಡ್ತೀವಿ ಅಂತ ಗೊತ್ತು. ಇಡೀ ತಂಡಕ್ಕೆ ಅಭಿನಂದನೆಗಳು. ಜೊತೆಗೆ ತಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಈ ತಂಡದ ಮೇಲೆ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಅದೇ ಹೇಳಿ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ದಯಾಶಂಕರ್ ಅಂತ. ಒಂದು 15 ವರ್ಷದಿಂದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಸಿನಿಮಾಗೆ ಮೊದಲನೇ ಬಾರಿಗೆ ಡೈಲಾಗ್ಸ್ ಬರೆದು ಸ್ಕ್ರೀನ್ ಪ್ಲೇ ಮಾಡಿದ್ದೀನಿ. ಗುರುಮೂರ್ತಿ ಸರ್ ಒಂದು ಲೈನ್ ಹೇಳಿದ್ರು, ಈ ಥರ ಇದೆ ದಯಾ, ಹಿಂಗೆ ವರ್ಕೌಟ್ ಮಾಡ್ಬೋದಾ ಅಂತ. ಸೊ ಟೈಟ್ಲ್ ಕೇಳಿದೆ, ಶಿಖಂಡಿ. ಸರ್ ಸ್ವಲ್ಪ ಟೈಮ್ ಕೊಡಿ ನನಗೆ ಅಂತ ಹೇಳಿ ಮತ್ತೆ ಬಳ್ಳಾರಿಗೆ ಹೋಗಿದ್ದು, ಊರಿಗೆ ಬಂದು ಒಂದಷ್ಟು ರಿಸರ್ಚ್ ಮಾಡಿ ಯೋಚನೆ ಮಾಡಿ ಹೋಗಿ ಒಂದು ಹೇಳ್ದೆ, ಒಂದು ಆರ್ಟ್ ಬರತ್ರ ಒಂದು ವಿಷಯ ಹೇಳಿದೆ, ಇದು ವರ್ಕೌಟ್ ಆಗುತ್ತೆ ಮಾಡು ಅಂತ. ಪ್ರವೀಣ್ ಸರ್ಗೆ ಇಮಿಡಿಯೇಟ್ ಹೇಳಿದೆ. ಇಮಿಡಿಯೇಟ್ ಹೇಳಿದ್ರು ಅವರು, ಇಲ್ಲ ಇದು ವರ್ಕೌಟ್ ಆಗಲಿದೆ ಮಾಡು ಅಂತ. ಮತ್ತೆ ಇನ್ನೊಂದಷ್ಟು ಎಲ್ಲ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿ ಡೈಲಾಗ್ ಬರೆಯೋಕೆ ಮುಂಚೆ ಸರ್ ಹಿಂಗಿದೆ ಓಕೆ, ತುಂಬಾ ಇಷ್ಟಪಟ್ಟರು. ಅದಾದ್ಮೇಲೆ ಮತ್ತೆ ಡೈಲಾಗ್ಸ್ ಎಲ್ಲ ಬರೆಯೋಕೆ ಹೋಗ್ತಾ ಒಂದು ಒಳ್ಳೆ ಶೇಪ್ ಆಯ್ತು. ಅಗೇನ್ ನನಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ನಾವು ಬೇರೆ ಸಿನಿಮಾಗಳ ಬಗ್ಗೆ ತುಂಬಾ ಮಾತಾಡ್ತೀವಿ. ಅದಿರ್ಬೇಕಿತ್ತು, ಎಲಿವೇಶನ್ಸ್ ಇರಬೇಕಿತ್ತು, ಇಂಟ್ರೋ ಪಾರ್ಟಿಂಗ್ ಇರಬೇಕಿತ್ತು ಅಂತ. ಅದಷ್ಟು ಮೈನಸ್ಗಳು ನನಗೆ ಹೇಳ್ಕೊಂಡು, ಇಲ್ಲ ಇದು ಯಾವುದು ಬರ್ದೇ ಇರೋ ಥರ 4 ಜನ ಒಂಚೂರು ಅದು ಚೆನ್ನಾಗಿದೆ ಅನ್ನೋ ಥರ ಮಾಡಬೇಕು ಅಂತ ಸ್ಟಾರ್ಟ್ ಮಾಡಿದ್ದು. ಬಟ್ ತುಂಬಾ ಚೆನ್ನಾಗೋಯ್ತು. ಈ ಥರ ಮಾಡೋದಕ್ಕೆ ಇವಾಗ ನೋಡಿ, ಅಷ್ಟು ನಮ್ಮ 3 ಜನ ನಾವು ಶುರು ಮಾಡಿದ್ದು ಇಷ್ಟು ದೊಡ್ಡ ಫ್ಯಾಮಿಲಿ ಆಗಿ ಬಂದಿದೆ. ನಮ್ಗೆ ಒಂದೇ ಖುಷಿ ಆಗಿದ್ದು, ಯಾರಿಗೆ ಕತೆ ಹೇಳಿದ್ರು ಕೂಡ ಇಮ್ಮಿಡಿಯೇಟ್ ಓಕೆ, ಇದು ಹಂಗಿರ್ಬೋದಿತ್ತು ಹಿಂಗಿರ್ಬೋದಿತ್ತು, ಯಾರು ಏನು ಹೇಳಿಲ್ಲ. ಇವನ್ನ ನಿಖಿಲ್ ಸರ್ ಇಲ್ಲ, ಅವರು ಅಷ್ಟೇನೆ. ಒಂದು ಬೇರೆ ಶೂಟಿಂಗ್ ಟೈಮಲ್ಲಿ ಹೇಳಿದ್ದು, ಗ್ಯಾಪಲ್ಲಿ 5 ನಿಮಿಷಕ್ಕೆ ಓಕೆ ಯಾವಾಗಿಂದ ಬರಬೇಕು ಅಂದ್ರು. ಸೊ ಈ ತರ ಪ್ರತಿಯೊಬ್ರು ಕತೆ ಮೇಲೆ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ. ನಮ್ಗೆ ಅದೇ ಈಗಲೂ ನಂಬಿಕೆ ಇರೋದು. ಸೊ ಈ ತರ ನಾವೇನೇ ಪ್ರಮೋಷನ್ಸ್ ಏನೇ ಮಾಡಿದ್ರು ಕೂಡ ಅಟ್ ದ ಟೈಮ್ ಫಸ್ಟ್ ಡೇ ಫಸ್ಟ್ ಶೋವರೆಗೂ ತಗೊಂಡು ಹೋಗ್ಬೋದು. ಅದಾದ್ಮೇಲೆ ಸಿನಿಮಾನೇ ಹೋಗ್ಬೇಕು, ಅಂದ್ರೆ ಸಿನಿಮಾನೇ ಮಾತಾಡಬೇಕು. ಸೊ ಅದಕ್ಕೆ ಏನೇನು ಬೇಕೋ ಎಲ್ಲ ಎಲಿವೇಶನ್ಸ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ರಿವೆಂಜ್ ಡ್ರಾಮಾ ಆಗಿರ್ಬೋದು, ಪ್ರತಿಯೊಂದು ಡಿವೋಷನಲ್ ಎಲ್ಲಾ ಜಾನರ್ಗಳು ಮಿಕ್ಸ್ ಆಗಿದೆ ಇದರಲ್ಲಿ. ಸೊ ಇದಕ್ಕೆಲ್ಲದಕ್ಕೂ ಟೆಕ್ನಿಷಿಯನ್ಸ್ ಇಂದ ಹಿಡಿದು ಆರ್ಟಿಸ್ಟ್ ಇಂದ ಹಿಡಿದು ಎಲ್ಲರೂ ಒಬ್ಬರು ಹೆಸರು ಹೇಳ್ತಾರೆ, ಲೇಟ್ ಆಗುತ್ತೆ. ಎಲ್ಲರೂ ಜೀವ ತುಂಬಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನಮಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ. ಸಿನಿಮಾಗೆ ಆನೆ ಬಲ ಬಂದಾಗ ಬಂದಿದ್ದಾರೆ. ಅವರೇ ನಮ್ಮ ದೀಪಕ್ ಸರ್ ಮತ್ತೆ ನಿಖಿಲ್ ಸರ್. ದೀಪಕ್ ಸರ್ ಒಂಥರ ಬಹುಭಾಷಾ ನಟ, ಎಲ್ಲ ಕಡೆ ಬಿಸಿ ಇರುವಂಥ ವ್ಯಕ್ತಿ. ಅವ್ರ ಡೇಟ್ ಸಿಕ್ಕರೆ ನಮಗೆ ಒಂಥರ ಲಕ್ಕಿ ಅಂತ ಭಾವಿಸ್ತೀನಿ ಸರ್. ಅಂದರೆ ಅಷ್ಟು ದೊಡ್ಡ ವ್ಯಕ್ತಿ ಆಗಿ ಎಲ್ಲರ ಹತ್ರನೂ ಕೆಲಸ ಮಾಡಿ, ಎಲ್ಲ ಆ್ಯಕ್ಟರ್, ಎಲ್ಲ ದೊಡ್ಡ ಆರ್ಟಿಸ್ಟ್ ಹತ್ರ ಕೆಲಸ ಮಾಡಿ, ಡೈರೆಕ್ಟರ್ ಹತ್ರ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ನಾನು ಹೆಂಗೆ ಅಂದ್ಕೊಂಡೆ ಬಂದಾಗ, ಹೆಂಗಪ್ಪ ಇರೋ ಹ್ಯಾಂಡಲ್ ಮಾಡೋದು, ಇಷ್ಟು ದೊಡ್ಡ ವ್ಯಕ್ತಿ ಅವ್ರ ಜೊತೆ ಹೆಂಗೆ ಮಾತಾಡೋದು ಅಂತ ನಂಗೆ ತುಂಬಾ ಭಯ ಆಯಿತು. ಬಟ್ ಆದರೆ ತುಂಬ ಒಂಥರ ಮಗು ಮನಸ್ಸಿರೋ ವ್ಯಕ್ತಿ ಅವರು. ನನಗೆ ತುಂಬ ಸಜೆಷನ್ಸ್ ಮಾಡಿದ್ರು, ಕೂತ್ಕೊಂಡು ಮಾತಾಡಿದ್ರು. ಹಂಗಲ್ಲ, ಜಿಮ್ಗೆ ಹೋಗು, ಬಾಡಿ ಬಿಲ್ಡ್ ಮಾಡು, ಪೇಷನ್ಸ್ ಇಟ್ಕೋ. ಸಿನಿಮಾ ಇಂಡಸ್ಟ್ರಿ ಬಂದಿದ್ದ ಫಸ್ಟ್ ಪೇಷನ್ಸ್ ಇಟ್ಕೋ, ಒಂದಲ್ಲ ಒಂದಿನ ಬೆಳಿತೀಯ,
ಪೇಷನ್ಸ್ ಇಟ್ಕೊಂತ ತುಂಬಾ ನನಗೆ ಸಜೆಸ್ಟ್ ಮಾಡಿದ್ದಾರೆ. ಸರ್ ಥ್ಯಾಂಕ್ ಯು ಸರ್, ನೀವು ನಮ್ಮ ಸಿನಿಮಾ ಬಂದು ಒಂಥರ ಆನೆ ಬಲ ಬಂದಂಗಾಯಿತು. ಮತ್ತು ನಿಖಿಲ್ ಸರ್, ಅವರು ತೆಲುಗಲ್ಲಿ ಒಂದು ಒಳ್ಳೆ ಸ್ಟಾರ್ ಆಗಿದ್ದಾರೆ, ಬಟ್ ಆದರೆ ಕನ್ನಡ ಮಾತಾಡ್ತಾರೆ, ನೋಡಿದ್ರೆ ಈಗ ಖುಷಿ ಆಗುತ್ತೆ. ತೆಲುಗಲ್ಲಿ ಅಷ್ಟು ಚೆನ್ನಾಗಿದ್ರು ಇಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ ಅಂದರೆ ಅವ್ರು ನೋಡಿ ನನಗೂ ಖುಷಿ ಆಗುತ್ತೆ. ಮತ್ತು ನನ್ನ ಅವರ ತಮ್ಮನ ಥರ ಟ್ರೀಟ್ ಮಾಡ್ತಾರೆ, ತುಂಬ ಸಜೆಸ್ಟ್ ಮಾಡಿದ್ದಾರೆ ನನಗೂ. ಥ್ಯಾಂಕ್ ಯು ಅಣ್ಣ, ಥ್ಯಾಂಕ್ ಯು ನಿಖಿಲ್ ಸರ್, ನಾನು ಸಿನಿಮಾ ಬಂದು ಮಾಡಿಕೊಟ್ಟಿದ್ದಕ್ಕೆ. ಫೈನಲ್ ಆಗಿ ಒಂದು ವಿಷಯ ಹೇಳಕ್ಕೆ ಬರ್ತೀನಿ. ನಾನು ಇವತ್ತು ನಿಂತ್ಕೊಂಡು ಇಲ್ಲಿ ಮಾತಾಡ್ತಾ ಇರೋದಕ್ಕೆ ಕಾರಣ ನಮ್ಮಮ್ಮ ಮತ್ತು ನಮ್ಮಣ್ಣ. ನನಗೆ ಬ್ಯಾಕ್ಗ್ರೌಂಡ್ ಯಾರೂ ಇಲ್ಲ, ನನ್ನ ಬ್ಯಾಕ್ ಸಪೋರ್ಟಾಗಿ ನಿಂತಿದ್ದೆ ನಮ್ಮಣ್ಣ ಮತ್ತು ನಮ್ಮಮ್ಮ ಮತ್ತು ನಮ್ಮಣ್ಣ. ಸಾರಿ, ನನ್ನಂಥ ಮಿಡಲ್ ಕ್ಲಾಸ್ ಹುಡುಗರಿಗೆ ಎಷ್ಟೋ ಜನ ಆಸೆ ಇಟ್ಕೊಂಡು ಬೆಂಗಳೂರಿಗೆ ಬಂದು ಏನೋ ಒಂದು ಕನಸು ಕಂಡ್ಕೊಂಡು ಸಿನಿಮಾ ಕ್ಷೇತ್ರಕ್ಕೆ ಬೆಳಿಬೇಕು ಅಂತ ಆಸೆ ಇಟ್ಕೊಂಡಿರ್ತಾರೆ. ಇವತ್ತು ಈ ರೀತಿ ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಗೆದ್ದರೆ ನಾನು ಗೆದ್ದಂಗೆ. ನನಗೆ ಎಷ್ಟೋ ಎಕ್ಸಾಂಪಲ್ ಇಟ್ಕೊಂಡು ಹುಡುಗರು, ಮಿಡಲ್ ಕ್ಲಾಸ್ ಹುಡುಗರು ಬಂದರೆ ಒಳ್ಳೆ ತಂಡ, ಒಳ್ಳೆ ಸ್ಕ್ರಿಪ್ಟು, ಒಳ್ಳೆ ಟೀಮ್ ಇದ್ದರೆ ಖಂಡಿತ ಗೆಲ್ತಾರೆ ಅವ್ರಿಗೂ ನಂಬಿಕೆ ಬರುತ್ತೆ. ದಯವಿಟ್ಟು ಒಳ್ಳೆ ಕಂಟೆಂಟ್ ಇರೋ ಸಿನಿಮಾ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಅದು ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ, ಕ್ವಾಲಿಟಿ ಅನಿಸುತ್ತೆ ಸಿನಿಮಾ. ಈ ಸಿನಿಮಾ ಒಳ್ಳೆ ಹೆಸರು ತಂದುಕೊಡ್ಲಿ ಎಲ್ಲ ಟೆಕ್ನಿಷಿಯನ್ಸ್ಗೆ, ಮೇನ್ ಪ್ರೊಡ್ಯೂಸರ್ಗೆ ದುಡ್ಡು ಬರಲಿ. ಅದು ಇವತ್ತು ಅದೇ ಎಲ್ಲರೂ ಹೇಳ್ದಂಗೆ ಜನ ಬರ್ತಾರೆ, ಕಂಟೆಂಟ್ ಚೆನ್ನಾಗಿರೋ ಬರ್ತಾರೆ ಡೆಫಿನೆಟ್ಲಿ. ಮಾದೇವ್ರಿಗೂ ಬಂದರು, ಲ್ಯಾಂಡ್ಲಾರ್ಡ್ಗೂ ಬಂದರು, ಎಲ್ಲ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದ್ದಾರೆ. ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಸೆಕೆಂಡ್ ಟೀಮ್ಗೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನವೀನ್ ರೆಡ್ಡಿ. ಎಲ್ರಿಗೂ ನಮಸ್ಕಾರ. ನಮಗೂ ಮಾತಾಡೋದು ಭಯ, ಮೋಸ್ಟ್ಲಿ ಬಳ್ಳಾರಿ ಮೂಲ ಅದೇ ಅನಿಸುತ್ತೆ, ನಂದು ಅದೇ ಭಾಗ ಆಗಿರೋದ್ರಿಂದ ನಮ್ಗೆ ಸ್ಟೇಜ್ ಫಿಯರ್ ಜಾಸ್ತಿ. ಬಟ್ ಸ್ಟೇಜ್ ಇಲ್ಲದೆ ಕೆಲಸ ಚೆನ್ನಾಗೇ ನಿಭಾಯಿಸ್ತೀವಿ. ಗುರುಮೂರ್ತಿ ಅವರು ಬಂದು ಕರೆದಾಗ ನಮ್ಮೂರವರೇ ಅಂತ ಖುಷಿ ಆಯ್ತು. ಯಾಕಂದರೆ DOP ಸ್ವಾಮಿ ನನ್ನ ಫ್ರೆಂಡ್, ಅವ್ರು ಮೊದಲಿಂದ. ನನಗೆ ಯಾವಾಗ ಪ್ರೊಡ್ಯೂಸರ್ ಯಾರು ಅಂದಾಗ ಪೋಲಾರ್ ಪ್ರವೀಣ್ ಅಂತ ಹೇಳಿದೆ. ಆ ಹೋಟೆಲ್ಗೆ ನಾನು ಅಂದರೆ ರೋಡ್ ಪಕ್ಕನೇ ಅದು ಹೋಟೆಲ್, ಬಳ್ಳಾರಿಗೆ ತುಂಬ ದೊಡ್ಡ ಹೋಟೆಲ್ ಅದು ಆ್ಯಕ್ಚುಲಿ. ನಾನು ಕಾಲೇಜ್ಗೆ ಹೋಗುವಾಗಾದರೆ ಈ ಹೋಟೆಲ್ಗೆ ಹೋಗಿ ಏನಾದರೂ ಒಂದು ದಿವಸ ಆದರೂ ತಿನ್ನಬೇಕು, ಏನಾದರೂ ತೊಗೋಬೇಕು ಅನ್ನೋದು. ಯಾಕಂದರೆ ಅಷ್ಟು ರಿಚ್ ನಾವು, ಅಷ್ಟು ಅದೇ ಹೇಳ್ದಂಗೆ ಅವ್ನು ಹೇಳ್ದಂಗೆ ಮಿಡ್ಲ್ ಕ್ಲಾಸ್ ಆಗಿತ್ತು ಅವಾಗ. ಸೊ ನನಗೆ ಅದೊಂದು ನೆನಪಾಯಿತು. ಸೊ ನನ್ನ ಆಸೆ, ಒಂದು ಡ್ರೀಮ್ ಇತ್ತಲ್ವ, ಅವಾಗ ನಾನು ಅದನ್ನ ಆಗಲೇ ಇಲ್ಲ. ಅವ್ರ ಹೋಟೆಲ್ ಓನರ್ನ ಮೀಟ್ ಆಗೋ ಒಂದು ಸಂದರ್ಭ ಬಂದಿದೆ, ಹೋಗೋಣ ಅಂದ್ಕೊಂಡೆ ನಾನು ಬಂದೆ. ಸರ್, ಇನ್ಮೇಲೆ ಬಳ್ಳಾರಿ ಬಂದಾಗ ನಿಮ್ಮ ಹೋಟೆಲ್ಗೆ ಬರ್ತೀನಿ. ಅದು ದೊಡ್ಡ ಅಚೀವ್ಮೆಂಟ್. ಯಾಕಂದರೆ ಅದು ಆ ಫೀಲ್ ನನಗೆ ಗೊತ್ತಿದೆ. ಕಾಲೇಜ್ ಹೋಗೋ ಟೈಮಲ್ಲಿ ಒಂದ್ಸರಿ ಹೋಗಬೇಕು ಅನ್ನೋ ಒಂದು ಡ್ರೀಮ್ ಇದೆಯಲ್ಲ, ಅದನ್ನ ಚೇಂಜ್ ಮಾಡೋಕ್ಕೆ ನಾನು ಇಲ್ಲಿ ಬಂದು ಇವತ್ತು ಈ ಮಟ್ಟಕ್ಕೆ ಇದ್ದೀನಿ. ಆ ಥರ ಸಣ್ಣ ಸಣ್ಣ ವಿಷಯಗಳು ತುಂಬ ಕಾರಣ ಆಗ್ತಿದೆ. ಥ್ಯಾಂಕ್ ಯು ಸರ್. ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದು ಈ ಥರದ ಒಂದು ಸಿನಿಮಾ ಮಾಡಿದ್ದು ತುಂಬ ಖುಷಿ. ಅದೇ ನನಗೆ ಖುಷಿ ಕೊಡ್ತು. ಇಲ್ಲಿ ಬರೋಕ್ಕೆ ಮೂಲ ಅದೇ ಆಯಿತು. ಅದೇ ನಮ್ಮ ದೊಡ್ಡ ಶಾಕ್ ಕೂಡ. ನೀವು ಸಿನಿಮಾ ಇಂಡಸ್ಟ್ರಿ ಬಂದು ಈ ಥರದ ಒಂದು ಪ್ರಯತ್ನ ಮಾಡಿದ್ದು ಬಳ್ಳಾರಿಯವರು ತುಂಬ ಖುಷಿ ವಿಚಾರ. ಯಾಕೆಂದರೆ ಮೈನಿಂಗ್ ಅವರೇ ಬರೋರು ತುಂಬ ಜನ, ನೀವು ಒಬ್ಬ ಬಿಸ್ನೆಸ್ ಮ್ಯಾನ್ ಬಂದಿರೋದು ನನಗೆ ಖುಷಿ ಆಯಿತು. ಶಿಖಂಡಿದಲ್ಲಿ ನನ್ನ ಸರ್ 7 ಜನ ಬಂದ್ಬಿಟ್ಟು ದೈವ ಅಂದರೆ ಜೋಗತಿಗಳವರು, ಜೋಗತಿಗಳ ಕ್ಯಾರೆಕ್ಟರ್ ಇದು. ಅಂದರೆ ಈ ಸಿನಿಮಾ ಸಸ್ಪೆನ್ಸ್, ಥ್ರಿಲ್ಲರ್, ಹಾರರ್, ಕಮರ್ಷಿಯಲ್ ಮತ್ತು ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಎಲ್ಲ ಥರದ್ದು ಇರುತ್ತೆ ಅದು. ನಾನು ಏನು ಹೇಳಕ್ಕೆ ಹೋಗ್ತಾ ಇದ್ದೀನಿ ಅಂತಂದಾಗ ನೀವು ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಅಂದರೆ ಯಾವ ಬೇಸಿಗೆ ಮೇಲೆ ಹೇಳ್ತಾ ಇದ್ದೀನಿ, ಯಾವ ಟಾಪಿಕ್ ಮೇಲೆ ಹೇಳ್ತಾ ಇದ್ದೀನಿ ಅಂತ ನೋಡಿದಾಗ ಗೊತ್ತಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ ಅವ್ರಿಗೆ, ಮೀಡಿಯಾ ಅವ್ರಿಗೆ ಫಸ್ಟ್ ಇಲ್ಲಿ ಬಂದು ಇಲ್ಲಿ ನಮ್ಮ ಮಾತು ಕೇಳಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ, ಭಾಳ ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು. ನಾನು ಇನ್ನೊಂದು ಯೂಶ್ವಲಾಗಿ ಮಾತು ಕಡಿಮೆ, ಕೆಲಸ ಜಾಸ್ತಿ ಮಾಡ್ತಿರ್ತೀನಿ. ಅದು ಸ್ಲೋ ಆಗಿ, ಯಾಕಂದರೆ ಡೈರೆಕ್ಟರ್ ಫಸ್ಟೇ ಅಂದ್ಬಿಟ್ರು 6 ತಿಂಗಳಾಯಿತು ಕತೆ ಕೇಳಿ ಅಂತ. ನಾನು ಕೇಳಿದೆ, ಇಮಿಡಿಯೇಟ್ ನಾನು ಸೆಟ್ ಮಾಡ್ಕೋಬೇಕಲ್ಲ, ಅದಕ್ಕೆ ಟೈಮ್ ತೊಗೊಂಡೆ, ಅನಲೈಸ್ ಮಾಡಿ ಓಕೆ ಚೆನ್ನಾಗಿ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇತ್ತು. ಸೊ ಆ ಲೆಕ್ಕದಲ್ಲಿ ಓಕೆ ಅಂದೆ. ಮತ್ತು ಎಲ್ಲ ಕಥೆ ಕೇಳಿದ್ಮೇಲೆ ಕ್ಯಾರೆಕ್ಟರ್ನ ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡಬೇಕು, ಅದು ಒಂದು ದೊಡ್ಡ ಇಶ್ಯೂ. ಬಟ್ ನನ್ನ ಅದೃಷ್ಟ ಎಲ್ಲ ಫಿಲ್ಟರ್ ಮಾಡಿ ಒಬ್ಬೊಬ್ಬರನ್ನ ತೋರಿಸಿದ್ರೆ
ಒಂದು ಸಿಂಗಲ್ ಇದರಲ್ಲೇ ಎಸ್ 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 ಅಂತ ಎಲ್ಲ ಹೇಳಿಬಿಟ್ಟೆ. ಬಟ್ ಇದೊಂದು ಹೇಳಿದೆ, ಮಂಗಳಮುಖಿಯವ್ರು ನಮ್ಮ ಬಳ್ಳಾರಿಯವ್ರು ಇರಬೇಕು. ಈಗ ಬಾಂಬೆಯಿಂದ ಎಲ್ಲ ಕರಿತೀನಿ ಅಂದರು, ಇಲ್ಲಪ್ಪ ಬಳ್ಳಾರಿಯವರು ನಮ್ಗೆ ಬೇಕು ಒಬ್ಬರು ಅಂದರೆ ಅವರು ಥ್ಯಾಂಕ್ ಯು ವೆರಿ ಮಚ್. ಪ್ರೆಸ್ ಅವ್ರಿಗೆ, ಮೀಡಿಯಾ ಅವ್ರಿಗೆ ಫಸ್ಟ್ ಇಲ್ಲಿ ಬಂದು ಇಲ್ಲಿ ನಮ್ಮ ಮಾತು ಕೇಳಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದೀರಾ, ಭಾಳ ಥ್ಯಾಂಕ್ ಯು, ಎಲ್ಲರಿಗೂ ಥ್ಯಾಂಕ್ ಯು. ನಾನು ಇನ್ನೊಂದು ಯೂಶ್ವಲಾಗಿ ಮಾತು ಕಡಿಮೆ, ಕೆಲಸ ಜಾಸ್ತಿ ಮಾಡ್ತಿರ್ತೀನಿ. ಅದು ಸ್ಲೋ ಆಗಿ, ಯಾಕಂದರೆ ಡೈರೆಕ್ಟರ್ ಫಸ್ಟೇ ಅಂದ್ಬಿಟ್ರು 6 ತಿಂಗಳಾಯ್ತು ಕತೆ ಕೇಳಿ ಅಂತ. ನಾನು ಕೇಳಿದೆ, ಇಮಿಡಿಯೇಟ್ ನಾನು ಸೆಟ್ ಮಾಡ್ಕೋಬೇಕಲ್ಲ, ಅದಕ್ಕೆ ಟೈಮ್ ತೊಗೊಂಡೆ, ಅನಲೈಸ್ ಮಾಡಿ ಓಕೆ ಚೆನ್ನಾಗಿ ಬರುತ್ತೆ ಅಂತ ಕಾನ್ಫಿಡೆನ್ಸ್ ಇತ್ತು. ಸೊ ಆ ಲೆಕ್ಕದಲ್ಲಿ ಓಕೆ ಅಂದೆ. ಮತ್ತೆ ಎಲ್ಲ ಕತೆ ಕೇಳಿದ್ಮೇಲೆ ಕ್ಯಾರೆಕ್ಟರ್ನ ಒಬ್ಬೊಬ್ಬರನ್ನ ಸೆಲೆಕ್ಟ್ ಮಾಡಬೇಕು, ಅದು ಒಂದು ದೊಡ್ಡ ಇಶ್ಯೂ. ಬಟ್ ನನ್ನ ಅದೃಷ್ಟ ಎಲ್ಲ ಫಿಲ್ಟರ್ ಮಾಡಿ ಒಬ್ಬೊಬ್ಬರನ್ನ ತೋರಿಸಿದ್ರೆ ಒಂದು ಸಿಂಗಲ್ ಇದರಲ್ಲೇ ಎಸ್ 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 ಅಂತ ಎಲ್ಲ ಹೇಳಿಬಿಟ್ಟೆ. ಬಟ್ ಇದೊಂದು ಹೇಳಿದೆ, ಮಂಗಳಮುಖಿಯವ್ರು ನಮ್ಮ ಬಳ್ಳಾರಿಯವ್ರು ಇರಬೇಕು. ಈಗ ಬಾಂಬೆಯಿಂದ ಎಲ್ಲ ಕರಿತೀನಿ ಅಂದರು, ಇಲ್ಲಪ್ಪ ಬಳ್ಳಾರಿಯವರು ನಮ್ಗೆ ಬೇಕು ಒಬ್ಬರು ಅಂದರೆ ಅವರು